ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ನೂತನ ಕಾರ್ಯಕ್ರಮ ಪುರಾಣಾಮೃತ, ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಇವತ್ತಿನ ಪುರಾಣಾಮೃತದಲ್ಲಿ ರಾಕ್ಷಸನಾಗಿದ್ದರೂ ಸಾತ್ವಿಕನಾಗಿದ್ದ, ಧಾರ್ಮಿಕನಾಗಿದ್ದ ವಿಭೀಷಣನ ಕುರಿತು ಅವಲೋಕಿಸೋಣ. ರಾವಣನ ಕಿರಿಯ ಸಹೋದರನಾಗಿದ್ದ ಈತ ಮಾತ್ರ ಅಣ್ಣಂದಿರಂತಲ್ಲದೆ ತಂದೆಯಾದ ವಿಶ್ರವಸುವಿನ ಬ್ರಹ್ಮ ಸಂಸ್ಕಾರವನ್ನು ಪಡೆದುಕೊಂಡೇ ಜನಿಸಿದ್ದ. ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿದರೂ ಸ್ವರ್ಗವನ್ನು ಜಯಿಸಬೇಕೆಂದು ಬೇಡದೆ ಪರಮ ವೈಷ್ಣವನಾಗುವಂತೆ ಹರಸು ಎಂದ ಮಹಾನುಭಾವನೀತ. ಪ್ರಹ್ಲಾದ ಬಲಿ ಚಕ್ರವರ್ತಿಯಂತೆ ಈತನು ವಿಷ್ಣು ಭಕ್ತನಾಗಿದ್ದ, ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡಿದ್ದ. ರಾಮಾಯಣದ ಅಧಿಕೃತ ಉಲ್ಲೇಖದ ಪ್ರಕಾರ ವಿಭೀಷಣನು ಚಿರಂಜೀವಿ. ಸರಮೆ ಎಂಬವಳನ್ನು ಪತ್ನಿಯಾಗಿ ಹೊಂದಿದ್ದ ಈತನ ಮಗ ತರಣಿಸೇನ, ಮಗಳು ತ್ರಿಜಟೆ. ವಿಭೀಷಣನಿಗೆ ರಾವಣನು ಸೀತಾದೇವಿಯನ್ನು ಕದ್ದು ತಂದು ಅಶೋಕವನದಲ್ಲಿ ಇರಿಸಿದುದರ ಬಗ್ಗೆ ತೀವ್ರವಾದ ಖೇದವಿತ್ತು. ಅದನ್ನು ಅವನು ಹಲವು ಸಂದರ್ಭಗಳಲ್ಲಿ ಅಣ್ಣನಿಗೆ ಹೇಳಿದ್ದನೂ ಕೂಡ. ಸೀತಾನ್ವೇಷಣೆಗೆ ಬಂದ ಹನುಮಂತನಿಗೆ ಮರಣದಂಡನೆ ಶಿಕ್ಷೆ ಎಂದು ರಾಕ್ಷಸ ಸಭೆ ತೀರ್ಮಾನಿಸಿದಾಗ ಅದನ್ನು ಖಂಡ ತುಂಡವಾಗಿ ವಿರೋಧಿಸಿದವನು ವಿಭೀಷಣ. ದೂತನಾಗಿ ಬಂದವನಿಗೆ ಮರಣದಂಡನೆ ಸಲ್ಲ, ಅದು ರಾಜನೀತಿಗೆ ವಿರುದ್ಧ ಎಂಬ ನೀತಿವಾಕ್ಯವನ್ನು ಹೇಳಿ ಅಣ್ಣನನ್ನು ಒಪ್ಪಿಸಿದನು. ಲಂಕಾದಹನದ ತರುವಾಯ ಮತ್ತೆ ಅಣ್ಣನಿಗೆ ಬುದ್ಧಿಯ ಮಾತುಗಳನ್ನಾಡುತ್ತಾ, ಇನ್ನಾದರೂ ಸೀತಾದೇವಿಯನ್ನು ಗೌರವಾದರದಿಂದ ಶ್ರೀರಾಮನಿಗೊಪ್ಪಿಸದಿದ್ದರೆ ಇಡೀ ರಾಕ್ಷಸ ಕುಲದೊಂದಿಗೆ ಲಂಕೆಯು ನಾಮಾವಶೇಷಗೊಳ್ಳುವುದರಲ್ಲಿ ಸಂಶಯವಿಲ್ಲ ಎನ್ನುತ್ತಾನೆ. ಮೊದಲೇ ಕಪಿ ಪುಂಗವ ಆಂಜನೇಯನೆದುರಿಗೆ ಮುಖಭಂಗವನ್ನು ಅನುಭವಿಸಿದ್ದ ರಾವಣ ವಿಭೀಷಣನ ನಿರಂತರ ಬುದ್ಧಿವಾದದಿಂದ ಕೆರಳುತ್ತಾನೆ. ವಿಭೀಷಣನನ್ನು ತುಚ್ಛವಾಗಿ ನಿಂದಿಸಿ ಹಂಗಿಸುತ್ತಾನೆ, ಬೈದು ಭಂಗಿಸುತ್ತಾನೆ. ರೋಗಿಯು ಔಷಧಿಯನ್ನು ತಿರಸ್ಕರಿಸುವಂತೆ ತನ್ನ ಮಾತನ್ನು ಕಡೆಗಣಿಸಿದ್ದು ಮಾತ್ರವಲ್ಲದೆ ತನ್ನನ್ನೇ ಬೈದು ಅವಮಾನಿಸಿದ ಅಣ್ಣನ ಬಗ್ಗೆ ರೋಸಿ ಹೋದ ವಿಭೀಷಣ ನೇರವಾಗಿ ಶ್ರೀರಾಮನ ಪಾಳಯಕ್ಕೆ ಹೋಗಲು ಸಿದ್ಧಗೊಳ್ಳುತ್ತಾನೆ. ತನ್ನ 4 ನಂಬಿಗಸ್ತ ಮಂತ್ರಿಗಳೊಂದಿಗೆ ಲಂಕೆಯಾಚೆಗಿನ ಸಮುದ್ರ ತಟದಲ್ಲಿ ಬೀಡುಬಿಟ್ಟಿದ್ದ ಶ್ರೀರಾಮ ಲಕ್ಷ್ಮಣರೊಡಗೂಡಿದ ಅಪಾರ ವಾನರ ಸೇನೆಯ ಸನಿಹ ಬಂದ ವಿಭೀಷಣ ನೇರವಾಗಿ ಶ್ರೀರಾಮನಿಗೆ ಶರಣಾಗತನಾಗಿ ಮಿತ್ರತ್ವ ಬೇಡುತ್ತಾನೆ. ಸುಗ್ರೀವಾದಿಗಳು ಮೊದಲು ಅಸಮ್ಮತಿ ವ್ಯಕ್ತಪಡಿಸಿದರೂ ಕೊನೆಗೆ ಹನುಮನು ಕೂಡ ಲಂಕೆಯಲ್ಲಿನ ದಾನವರಲ್ಲಿ ವಿಭೀಷಣನು ಪರಮ ಸಾತ್ವಿಕ ಎಂಬುದನ್ನು ಮನಗಂಡಿದ್ದೇನೆ ಎಂದ ಮೇಲೆ ಶ್ರೀರಾಮನ ಮಾತಿಗೆ ಯಾರೂ ಚಕಾರವೆತ್ತಲಿಲ್ಲ. ಹೀಗೆ ಶ್ರೀರಾಮನು ಶತ್ರುಗಳಲ್ಲೂ ಉತ್ತಮರನ್ನು ಸಜ್ಜನರನ್ನು ಆದರಿಸುವ ಮನ್ನಿಸುವ ಪರಿಪಾಠ ಇಟ್ಟುಕೊಂಡಿದ್ದನು. ಮಾತ್ರವಲ್ಲದೆ ಬೀಡು ಬಿಟ್ಟಿರುವ ವಾನರ ಸೇನಾ ನೆಲೆಯಲ್ಲೇ ಕಡಲಿನ ಪುಣ್ಯ ಜಲವನ್ನು ತರಿಸಿ ಲಂಕೆಗೆ ವಿಭೀಷಣನನ್ನೇ ಪಟ್ಟಾಭಿಷೇಕ ಮಾಡಿ ಭಾವಿ ರಾಜನನ್ನಾಗಿಸಿದನು. ಈ ಮೂಲಕ ರಾವಣನನ್ನು ಸೋಲಿಸಿ ನಿನ್ನನ್ನು ಲಂಕಾಧಿಪತಿಯಾಗಿ ಮಾಡುತ್ತೇನೆ ಎಂಬ ಭರವಸೆಯನ್ನು ನೀಡಿದನು. ಇದು ಕೇವಲ ರಾಮನ ರಾಜತಂತ್ರ ನೈಪುಣ್ಯವನ್ನು ಮಾತ್ರ ತೋರುವುದಲ್ಲದೆ ಸಜ್ಜನ ಸಂಪನ್ನರನ್ನು ತಾನು ಯಾವತ್ತೂ ಬೆಂಬಲಿಸಿ ಪುರಸ್ಕರಿಸುತ್ತೇನೆ ಎಂಬ ಸಂದೇಶವೂ ಇದರಲ್ಲಡಗಿದೆ. ಶ್ರೀರಾಮನು ಹೀಗೆ ಹಲವು ಸಲ ಈಗಿನ ರಾಜಕೀಯ ಪರಿಭಾಷೆಯಲ್ಲಿ ಹೇಳುವುದಾದರೆ ಕಿಂಗ್ ಮೇಕರ್ ಆಗಿ ಕಾರ್ಯಾಚರಿಸಿದ್ದನು. ವಾಲಿಯ ಬದಲಿಗೆ ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿಸಿದ್ದು, ಲವಣಾಸುರನನ್ನು ಸಂಹರಿಸಲು ಹೇಳಿ ಅದೇ ರಾಜ್ಯಕ್ಕೆ ಅಧಿಪತಿಯನ್ನಾಗಿಸಿದನು. ಮಾತ್ರವಲ್ಲ, ಪುತ್ರರಾದ ಲವ ಕುಶರಿಗೂ ಪ್ರತ್ಯೇಕ ಪ್ರಾಂತ್ಯಗಳನ್ನು ನೀಡಿ ರಾಜರನ್ನಾಗಿಸುವ ಜೊತೆಗೆ ತಮ್ಮಂದಿರಾದ ಲಕ್ಷ್ಮಣ, ಭರತ, ಶತ್ರುಘ್ನರ ಕುಲಪುತ್ರರಿಗೂ ಯೋಗ್ಯವಾದ ಪ್ರಾಂತ್ಯಗಳನ್ನು ನೀಡಿ ಆಳರಸರನ್ನಾಗಿಸಿದನು. ಹೀಗೆ ಯಥಾಯೋಗ್ಯವಾಗಿ ಯಾರಿಗೆ ಯಾವುದು ಸಲ್ಲಬೇಕೋ ಅದನ್ನು ದೊರಕಿಸುವಲ್ಲಿ ಕಾರಣನಾದ ಶ್ರೀರಾಮಚಂದ್ರನು ತನ್ನ ಆಡಳಿತದ ಉತ್ತುಂಗದಲ್ಲಿದ್ದಾಗಲೇ ರಾಜ ಪದವಿಯನ್ನು, ರಾಜ್ಯ ಕೋಶಗಳನ್ನು, ಸ್ವಯಂ ಸಾಮ್ರಾಟ ಪದವಿಯನ್ನು ತ್ಯಜಿಸಿ ನಿರ್ವಾಣಕ್ಕೆ ಮುಂದಾಗುತ್ತಾನೆ. ಯಾರಿದ್ದಾರು ಶ್ರೀರಾಮನಂತೆ ಈಗಿನ ಕಾಲಘಟ್ಟದಲ್ಲಿ? ಹಣ್ಣು ಮುದುಕರಾದರೂ ಅಧಿಕಾರ ಅಂತಸ್ತಿನ ಮೋಹ ಲಾಲಸೆಯಿಂದ ಹೊರತಾಗಿರುವ ರಾಜಕಾರಣಿಗಳು ಬಹುವಿರಳ. ಅದು ಭಾರತದಲ್ಲಾಗಿರಬಹುದು, ಹೊರದೇಶಗಳಲ್ಲೇ ಇರಬಹುದು. ವ್ಯಾವಹಾರಿಕವಾಗಿ ನೋಡುವುದಾದರೆ ವಿಭೀಷಣನು ಶ್ರೀರಾಮನಿಗೆ ಲಂಕಾ ರಹಸ್ಯಗಳನ್ನು, ಭಿನ್ನ ವಿಭಿನ್ನ ರಕ್ಕಸರ ಶೌರ್ಯ ಪರಾಕ್ರಮ ದೌರ್ಬಲ್ಯಗಳನ್ನು ಯುದ್ಧದ ಸಂದರ್ಭ ಕಾಲಕಾಲಕ್ಕೆ ತಿಳಿಸುತ್ತಾ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದನು. ಶತ್ರುತಾಪಕನಾಗಿ ಅಜೇಯನೆಂದೇ ಹೆಸರುಗಳಿಸಿದ್ದ ಮಾಂಡೋದರಿಯ ಪುತ್ರ ಇಂದ್ರಜಿತುವಿನ ಹತ್ಯೆಯಲ್ಲಂತೂ
ವಿಭೀಷಣನ ಪಾಲು ಅತ್ಯಧಿಕ. ನಿಕುಂಬಿಳ ಯಾಗದ ಸಂಪೂರ್ಣ ರಹಸ್ಯವನ್ನು ವಿಶದಪಡಿಸಿ ದುರ್ಗಮವೂ ರಹಸ್ಯತಮವೂ ಆಗಿದ್ದ ಅಲ್ಲಿಗೆ ದಾರಿ ತೋರಿಸಿ ಲಕ್ಷ್ಮಣನಿಗೆ ಇಂದ್ರಜಿತು ಸಂಹಾರವನ್ನು ಸರಳಗೊಳಿಸಿದ್ದ. ಘನ ಪರಾಕ್ರಮಿಯಾಗಿದ್ದ ಇಂದ್ರಜಿತು ಲಕ್ಷ್ಮಣನು ರಕ್ಷಣೆಗಿದ್ದರೂ ಚಿಕ್ಕಪ್ಪನ ವಂಚನೆಯಿಂದ ಇನ್ನಿಲ್ಲದಂತೆ ಕ್ರೋಧಗೊಂಡು ವಿಭೀಷಣನನ್ನು ಮಾರಕವಾಗಿ ಘಾತಿಸಿದ್ದ. ಇನ್ನು ಇಂದ್ರಜಾಲಿಕ ವಿದ್ಯೆಯಲ್ಲಿ ನಿಷ್ಣಾತನಾಗಿದ್ದ ಮಾಯಾವಿ ಪಾತಾಳ ಲೋಕದ ಮಹಿರಾವಣನ ಸಂಹಾರದಲ್ಲೂ ವಿಭೀಷಣ ಹಲವು ರಹಸ್ಯಗಳನ್ನು ಹೇಳಿದ್ದ. ಹೀಗೆ ಲಂಕೆಯ ಬೆಂಬಲಕ್ಕಿದ್ದ ರಾವಣನ ನಂಬಿಕಸ್ಥ ಪಡೆಯ ಚಿತ್ರ ವಿಚಿತ್ರ ರೂಪ ಶೌರ್ಯ ವರವಲಾನ್ವಿತರ ಒಳ ಹೊರಗನ್ನು ರಾಮಾದಿಗಳಿಗೆ ತಿಳಿಸಿ ರಾವಣನ ಸೋಲಿಗೆ ತನ್ನದೇ ಕೊಡುಗೆಯನ್ನು ನೀಡಿದ್ದ ಈ ವಿಭೀಷಣ. ಇಲ್ಲಿ ಶ್ರೀರಾಮನಿಗೆ ವಿಭೀಷಣನ ಯಾವ ನೆರವಿನ ಅಗತ್ಯವಿಲ್ಲದೆ ಸಾವಕಾಶವಾಗಿ ರಾವಣಾದಿಗಳನ್ನು ಸೋಲಿಸುವುದು ಸಾಧ್ಯವಿತ್ತು ಎಂಬುದು ಬೇರೆ ವಿಚಾರ. ಆದರೆ ವಿರೋಧಿ ಪಡೆಯ ರಹಸ್ಯಗಳನ್ನು ತಿಳಿದರೆ ಯುದ್ಧದಿಂದಾಗಬಹುದಾದ ವಿನಾಶ ಬಹುಮಟ್ಟಿಗೆ ತಗ್ಗುತ್ತದೆ ಎಂಬುದು ಒಂದು ನೀತಿಯಾದರೆ, ಯುದ್ಧ ನೀತಿ ಪ್ರಕಾರವೂ ಇದು ಸರಿ. ಎವ್ರಿಥಿಂಗ್ ಈಸ್ ರೈಟ್ ಇನ್ ವಾರ್ ಅಂಡ್ ಲವ್. ಯುದ್ಧ ಮತ್ತು ಪ್ರೇಮದಲ್ಲಿ ಎಲ್ಲವೂ ಸರಿ ಎಂಬ ಆಂಗ್ಲೋಕ್ತಿಯಂತೆ ಶ್ರೀರಾಮನ ರಾಜತಂತ್ರ ನಿಪುಣತೆ ಇಲ್ಲಿ ಎದ್ದು ಕಾಣುತ್ತದೆ. ಪ್ರೀತಿ ಶ್ರೋತೃಗಳೇ, ವಿಭೀಷಣನು ಪರಮ ವೈಷ್ಣವನೆಂದು ಸಾತ್ವಿಕ ಎಂದು ಎಷ್ಟು ಹೇಳಿದರೂ ವಾಸ್ತವದ ನೆಲೆಗಟ್ಟಿನಿಂದ ನೈತಿಕ ಆಧಾರದಿಂದ ಅವಲೋಕಿಸಿದಾಗ ವಿಭೀಷಣನ ಕಾರ್ಯದ ಬಗ್ಗೆ ಅಷ್ಟು ಪ್ರಶಂಸೆಯೇನೂ ವ್ಯಕ್ತವಾಗುವುದಿಲ್ಲ. ರಾಜನೂ ಅಣ್ಣನೂ ಆಗಿದ್ದ ರಾವಣನಿಗೆ ತಿಳಿ ಹೇಳಿದ್ದು ಒಪ್ಪತಕ್ಕ ವಿಚಾರವೇ, ಒಬ್ಬ ಸತ್ಪ್ರಜೆಯಾಗಿ, ಒಬ್ಬ ಒಡಹುಟ್ಟಿದ ತಮ್ಮನಾಗಿ. ಆದರೆ ನೇರವಾಗಿ ಹೋಗಿ ಶತ್ರುಪಾಳೆಯ ಸೇರುವುದು ಎಷ್ಟು ಸರಿ ಎಂಬ ಜಿಜ್ಞಾಸೆ. ಉಂಡ ಮನೆಗೆ ಎರಡು ಬಗೆದಂತೆ ವಿಭೀಷಣನು ನಡೆದುಕೊಂಡ ಎಂದು ಕಟುವಾಗಿ ಟೀಕೆ ವ್ಯಕ್ತವಾಗಿದೆ. ಇನ್ನು ಅಧಿಕಾರ ದಾಹದಿಂದ ವಿಭೀಷಣನು ಹೀಗೆ ವಂಚನೆಯನ್ನು ನಡೆದುಕೊಂಡ ಎಂದು ಕಟಕಿಯಾಡುವವರೂ ಇದ್ದಾರೆ. ಅದರಲ್ಲಿ ನಿಜವಿಲ್ಲದಿಲ್ಲ. ಎಷ್ಟಾದರೂ ಅಣ್ಣ ಕುಂಭಕರ್ಣನ ನಿಷ್ಕಲ್ಮಶ ಭ್ರಾತೃಪ್ರೇಮ ರಾಷ್ಟ್ರಭಕ್ತಿಗೆ ವಿಭೀಷಣನು ಸಾಟಿಯಲ್ಲ. ಹೀಗೆ ವಿಭೀಷಣನು ಧರ್ಮದ ಪಕ್ಷಪಾತಿಯಾಗಿದ್ದರೂ ಅವನು ವೈಯಕ್ತಿಕವಾಗಿ ನಡೆದ ಧರ್ಮ ತಾಳಿದ ನಿಲುವು ಪ್ರಶ್ನಾರ್ಹವಾಗಿದೆ. ನೈತಿಕ ದೃಷ್ಟಿಯಿಂದ ಸಂಕೀರ್ಣತೆಯನ್ನು ಗೊಂದಲವನ್ನು ಹೊಂದಿದೆ. ಹೇಳಲೇಬೇಕಾದ ಅತಿ ಮುಖ್ಯ ವಿಚಾರವೆಂದರೆ ಮರ್ಯಾದಾ ಪುರುಷೋತ್ತಮನು ನ ಭೂತೋ ನ ಭವಿಷ್ಯತಿ ಎಂಬ ವಿರಳಾತಿ ವಿರಳ ಗುಣ ವಿಶೇಷಗಳಿಂದ ಕಂಗೊಳಿಸುತ್ತಿದ್ದವನು ಅವರ್ಣನೀಯನೂ ಆದ ಪೂರ್ಣತ್ವದ ಸಾರ್ವಭೌಮನಾದ ಶ್ರೀರಾಮನನ್ನು ಸೇವಿಸಿದ ನಿಮಿತ್ತದಿಂದ ವಿಭೀಷಣನು ಅಷ್ಟರ ಮಟ್ಟಿಗೆ ಉತ್ತಮನಾಗುತ್ತಾನೆ, ಸಾತ್ವಿಕನೆನಿಸುತ್ತಾನೆ, ಸ್ವೀಕಾರಾರ್ಹನಾಗುತ್ತಾನೆ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.